ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. HMT ಕಾರ್ಯಾಚರಣೆಯಲ್ಲಿ ದಿನಕ್ಕೆ ಎಷ್ಟು ವಾಚ್ ಉತ್ಪಾದನೆಯಾಗುತ್ತೆ ರಹಸ್ಯವನ್ನ ರಿವೀಲ್ ಮಾಡಿದ ಕೇಂದ್ರ ಕೈಗಾರಿಕಾ ಮಂತ್ರಿ HD ಕುಮಾರಸ್ವಾಮಿ. HMT ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ HMT ಕಾರ್ಖಾನೆಯಲ್ಲಿ ದಿನಕ್ಕೆ ಎಷ್ಟು ಸಾವಿರ ವಾಚ್ಗಳು ನಿರ್ಮಾಣ ಆಗುತ್ತೆ, ತಯಾರಿ ಆಗುತ್ತೆ ರಹಸ್ಯವನ್ನ ರಿವೀಲ್ ಮಾಡಿದ ಕೇಂದ್ರ ಕೈಗಾರಿಕಾ ಮಂತ್ರಿ HD ಕುಮಾರಸ್ವಾಮಿ. ಬೆಂಗಳೂರಿನ HMT ಕಾರ್ಖಾನೆಯಲ್ಲಿ ದಿನಕ್ಕೆ 9,000 ವಾಚ್ಗಳು ರೆಡಿ ಆಗುತ್ತೆ. ಈ ಅಂಕಿ ಅಂಶ ನೀಡುತ್ತಾ HMT ಉಳಿಸಲು HDK ಪಣವನ್ನ ತೊಟ್ಟಿದ್ದಾರೆ. ಸರ್ಕಾರಿ ಸೌಮ್ಯದ ಕಾರ್ಖಾನೆ ಉಳಿಸದಿರಲು ರಾಜ್ಯ ಸರ್ಕಾರ ಕುತಂತ್ರವನ್ನ ನಡೆಸ್ತಾ ಇದೆ. ಆದರೆ ಈ ಕಾರ್ಖಾನೆ ಪುನಶ್ಚೇತನಗೊಳಿಸಬೇಕಂತ ನಿರ್ಧಾರ ಮಾಡಿದ್ದೇನೆ. ರಷ್ಯಾದವರು ನಮ್ಮ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದಾರೆ. ನಾನು ಆಕಸ್ಮಿಕವಾಗಿ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವನಾಗಿದ್ದೇನೆ. ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದ HD ಕುಮಾರಸ್ವಾಮಿ. HMT ಕಾರ್ಖಾನೆಯಲ್ಲಿ ದಿನಕ್ಕೆ ಎಷ್ಟು ವಾಚ್ಗಳು ಉತ್ಪಾದನೆ ಆಗುತ್ತೆ? HMT ಬ್ರ್ಯಾಂಡ್ ಅಂತ ಅಂದ್ರೆ ಹಿಂದಿನಿಂದನೂ ಕೂಡ HMT ಅಂತ ಅಂದ್ರೆ ಒಂದು ಬ್ರ್ಯಾಂಡ್, ಅದರದೇ ಆದಂತ ಒಂದು ಪ್ರತಿಷ್ಠೆಯನ್ನ ಉಳಿಸ್ಕೊಂಡು ಬಂದಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಕಣ್ಮರೆ ಆಗಿದೆ ಅಂತ ಹೇಳ್ಬೋದು. ಬಟ್ HMT ಕಾರ್ಖಾನೆ ಉಳಿಬೇಕು, ಅದರಲ್ಲೂ ಕೂಡ ಇನ್ಕಮ್ ಇದೆ, ರೆವಿನ್ಯೂ ಇದೆ. ದಿನಕ್ಕೆ 9,000 ವಾಚ್ ನಿರ್ಮಾಣ ಆಗುತ್ತೆ. ಈ ಕಾರ್ಖಾನೆಯನ್ನ ಉಳಿಸಬೇಕು, ಪುನಶ್ಚೇತನಗೊಳಿಸಬೇಕಂತ HD ಕುಮಾರಸ್ವಾಮಿ ಪಣವನ್ನ ತೊಟ್ಟಿದ್ದಾರೆ. ರಷ್ಯಾದವರು ಇದೀಗ ನಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ದಾರೆ. ನಾನು ಆಕಸ್ಮಿಕವಾಗಿ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವನಾಗಿದ್ದೇನೆ, ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದ HD ಕುಮಾರಸ್ವಾಮಿ. HMT ಕಾರ್ಖಾನೆಯಲ್ಲಿ HMT ಬ್ರ್ಯಾಂಡ್ ಅಂತ ಅಂದ್ರೆ HMTಯ ವಸ್ತುಗಳು ಏನೆಲ್ಲ ನಿರ್ಮಾಣ ಆಗುತ್ತೆ, ವಾಚ್ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇದೀಗ ವಾಚ್ ವಿಚಾರಕ್ಕೆ ನಾವು ಮಾತನಾಡಿದ್ರೆ HMT ಬ್ರ್ಯಾಂಡ್ ಅಂತ ಅಂದರೆ ಮೊದಲಿಂದನೂ ಕೂಡ ಒಂದು ಪ್ರತಿಷ್ಠೆಯನ್ನು ಉಳಿಸ್ಕೊಂಡು ಬಂದಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಬ್ರ್ಯಾಂಡ್ಗಳ ಮಧ್ಯೆ ಕಣ್ಮರೆಯಾಗಿತ್ತು. ಬಟ್ ಇದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಇವತ್ತಿನ ಮಾಧ್ಯಮಗಳಲ್ಲಿ, ಕೆಲವು ಆಯ್ದ ಮಾಧ್ಯಮಗಳಲ್ಲಿ HMTಯ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯ ಭೂಮಿಯ ಬಗ್ಗೆ ಒಬ್ಬ ರಾಜ್ಯದ DFO ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಒಂದು ವಾರದ ಮುಂಚೆ ಈ ಒಂದು ಆದೇಶವನ್ನು ಹೊರಡಿಸಿ, ಕಾನೂನು ಬಾಹಿರವಾಗಿಯೇ ಹೇಳ್ತೇನೆ ನಾನು, ಕೋರ್ಟ್ಗೆ ಸಬ್ಜುಡಿಸಿದ್ದು. ಈಗಾಗಲೇ ಈ ಒಂದು ಭೂಮಿಗೆ ಸಂಬಂಧಪಟ್ಟಾಗೆ HMT ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ನೂ ಮ್ಯಾಟರು ಕ್ಲೋಸ್ ಆಗಿಲ್ಲ. ಇವತ್ತು ಅಲ್ಲಿ ವಾದ ಪ್ರತಿವಾದದ ಹಂತದಲ್ಲಿ ಇರ್ತಕ್ಕಂಥದ್ದೇನಿದೆ, ಈ ಅಧಿಕಾರಿಗೆ ಯಾವುದೇ ಈ ರೀತಿಯ ಒಂದು ಆದೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರ ಇದೆ. ಕೋರ್ಟ್ನ ತೀರ್ಪು ಬರದೆ ಇವರೇ ಏಕಾಏಕಿ ಏನೋ ಒಂದು ಸುಮೋಟೋ ತಗೊಂಡಿದ್ದಾರೆ ನಿರ್ಧಾರ. ಬಹುಶಃ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಬಾರ್ದು ಅಂತಕ್ಕಂಥದ್ದು ಇವರು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರದ ಹಲವಾರು ರೀತಿಯ ತಪ್ಪು ನಿರ್ಧಾರಗಳಿಂದ ಈಗಾಗಲೇ NGFನ ಭೂಮಿಯ ಒಂದು ಅಕ್ರಮಗಳನ್ನೇನು ನಡೆಸಿದ್ರು. ಇವತ್ತು ಈ ಒಂದು ನಿಮ್ಮ ಮೈಸೂರು ಪೇಪರ್ ಮಿನರಲ್ಸು ಅದರ ಹಣೆಬರ ಏನಾಗಿದೆ ಶಿವಮೊಗ್ಗದಲ್ಲಿ. ಈ ಕಾರ್ಖಾನೆಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಡಿಸ್ಇನ್ವೆಸ್ಟ್ಮೆಂಟ್ನ ತೀರ್ಮಾನಗಳೇನಾಗಿದೆ ಅದನ್ನು ಹಿಂಪಡೆದು ಕ್ಯಾಬಿನೆಟ್ನಲ್ಲಿ ಈ HMTಯ ಒಂದು ಕಾರ್ಖಾನೆಗಳಿಗೆ ಪುನಶ್ಚೇತನ ಕೊಡಬೇಕು ಅಂತ ನಾನು ಹೊರಟಂಥ ಸಂದರ್ಭದಲ್ಲಿ ಕಳೆದ ಬಹುಶಃ 1 ವರ್ಷದಿಂದ ಹಿಂದೆ ಇದ್ದಂಥ ಅರಣ್ಯ ಸಚಿವರನ್ನು ಒಳಗೊಂಡಂತೆ HMTಯ ಭೂಮಿ ಮೇಲೆ ಇವರ
ಅತಿಕ್ರಮಣ ಅಂತೀನಿ ನಾನು, ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ. ಈ ಕಾರ್ಖಾನೆ ಪ್ರಾರಂಭ ಆಗಿದ್ದು 1960-65 ಆಸ್ಪಾಸ್ನಲ್ಲಿ. ನಿರಂತರವಾಗಿ HMT ಕಾರ್ಖಾನೆ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಶಕ್ತಿ ತುಂಬಿದಂಥ ಒಂದು ಕಾರ್ಖಾನೆ ಇದು. ಇದು ಬರೀ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಸೀಮಿತವಾಗಿಲ್ಲ. ಹೈದರಾಬಾದ್ನಲ್ಲಿ ಸುಮಾರು 1200 ಎಕರೆ ಭೂಮಿ ಇದೆ ಒಡೆತನದಲ್ಲಿ HMT. ಈ ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ HMTಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಯಾವುದೇ ರೀತಿಯ ಸರ್ಕಾರದ ನೆರವುಗಳು ದೊಡ್ಡ ಮಟ್ಟದಲ್ಲಿ ದೊರಕದೇ ಇದ್ದರು. ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಉತ್ಪಾದನೆ ಅಂತ ಸಂಪತ್ತಿನಿಂದ ಹಿಂದೆ ಈ HMTಯ ಸ್ವಾಮ್ಯ ಅಡಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ನಡೆದಂಥದ್ದು ಯಶಸ್ವಿಯಾಗಿ. ಅವನ್ನು ನಾನು ಗುರುತಿಸಿ ಕೇಂದ್ರದ ಸರ್ಕಾರ, ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ಸಚಿವರು